ಯುಗಾದಿ ದಿನದಿಂದ ಈ 5 ರಾಶಿಯ ಜನರ ಬದುಕು ಬದಲಾಗುತ್ತದೆ. ಪರಾಭವ ನಾಮ ಸಂವತ್ಸರದಲ್ಲಿ 12 ರಾಶಿಗಳ ಮೇಲೆ ನವಗ್ರಹಗಳು ಪರಿಣಾಮವನ್ನು ಬೀರುತ್ತವೆ. ಅವುಗಳಲ್ಲಿ ಶುಭ ಅಶುಭ ಫಲಗಳು ಮಿಶ್ರವಾಗಿರುತ್ತವೆ. ಆದರೆ ಈ 5 ರಾಶಿಗಳಿಗೆ ಮಾತ್ರ ಶುಭ ಫಲಗಳು ಹೆಚ್ಚಾಗಿರುತ್ತವೆ. ಯುಗಾದಿಯ ನಂತರ ಆರ್ಥಿಕ, ಆರೋಗ್ಯ, ಉದ್ಯೋಗ, ವ್ಯಾಪಾರ, ವಿದ್ಯಾರಂಗದಲ್ಲಿ ಅತ್ಯಂತ ಶ್ರೇಷ್ಠ ಫಲಗಳನ್ನು ನೋಡುವ 5 ರಾಶಿಗಳು ಯಾವುವು? ಮುಂದೆ ಜೀವನದಲ್ಲಿ ಯಾವೆಲ್ಲ ಯಶಸ್ಸು ಬದಲಾವಣೆಗಳು ಆಗುತ್ತವೆ, ಯಾವ ಗ್ರಹಗಳು ಅದೃಷ್ಟವನ್ನ ನೀಡುತ್ತವೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಯುಗಾದಿಯ ನಂತರ ಅದೃಷ್ಟವನ್ನು ಕಾಣುವ ಮೊಟ್ಟ ಮೊದಲನೆಯ ರಾಶಿ ವೃಷಭ ರಾಶಿ. ಇದಕ್ಕೆ ಕಾರಣ ಏನೆಂದರೆ ಯುಗಾದಿಯಿಂದ ಸಂವತ್ಸರ ಪೂರ್ತಿ ವೃಷಭ ರಾಶಿಯವರಿಗೆ ಶನೇಶ್ವರನು ಲಾಭಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಾನೆ. 11ನೇ ಮನೆಯಲ್ಲಿ ಶನಿಯು ಸಂಚಾರ ಮಾಡುತ್ತಾ ವೃಷಭ ರಾಶಿಯವರಿಗೆ ಶುಭವನ್ನೇ ಮಾಡಲಿದ್ದಾನೆ. ಲಾಭಸ್ಥಾನದಲ್ಲಿರುವ ಶನಿಯು ವೃಷಭ ರಾಶಿಯ ಸ್ತ್ರೀ ಪುರುಷರಿಗೆ ಕಷ್ಟಕ್ಕೆ ತಕ್ಕ ಫಲವನ್ನ ನೀಡುತ್ತಾನೆ. ಏಕಾದಶ ಸ್ಥಾನದಲ್ಲಿ ಶನಿಯ ಸಂಚಾರ ಆಗುತ್ತಿರುವುದರಿಂದ ವೃತ್ತಿ, ವ್ಯಾಪಾರ, ಉದ್ಯೋಗ ಕ್ಷೇತ್ರದಲ್ಲಿ ವೃಷಭ ರಾಶಿಯವರಿಗೆ ಉತ್ತಮ ಆದಾಯ, ಹೆಸರು ಈ ವರ್ಷ ಪ್ರಾಪ್ತಿಯಾಗಲಿದೆ. ಹಾಗೆಯೇ ಡಿಸೆಂಬರ್ 5ನೇ ತಾರೀಕಿನ ತನಕ ರಾಹುವು 10ನೇ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದು ವೃಷಭ ರಾಶಿಯವರಿಗೆ ಅದ್ಭುತವಾದ ಫಲಗಳನ್ನು ನೀಡುತ್ತಾನೆ. ಸ್ನೇಹಿತರ ಜೊತೆಗೂಡಿ ಯಾವುದಾದರೂ ಹೊಸ ಕೆಲಸ, ವ್ಯಾಪಾರ ಆರಂಭಿಸಲು ಯೋಜನೆ ಹಾಕಿದ್ದರೆ ಈ ವರ್ಷ ಅವುಗಳಲ್ಲಿ ವಿಜಯಗಳನ್ನು ಸಾಧಿಸಲಿದ್ದೀರಿ. ಜೊತೆಗೆ ವಿದೇಶಕ್ಕೆ ಪ್ರಯಾಣ ಮಾಡುವ ಕನಸಿದ್ದರೆ ಈ ವರ್ಷ ಖಂಡಿತವಾಗಿ ನನಸಾಗುತ್ತದೆ. ಡಿಸೆಂಬರ್ 5ರ ತನಕ ಕೇತು ಗ್ರಹವು 3ನೇ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದು ಈ ಸಂಚಾರದ ಫಲವಾಗಿ ಹೊಸ ಭೂಮಿ, ಆಸ್ತಿ, ಮನೆ, ಕಟ್ಟಡಗಳನ್ನು ಖರೀದಿ ಮಾಡುವ ಅದೃಷ್ಟ ಒಲಿದು ಬರುತ್ತದೆ. ಈಗಾಗಲೇ ನಿಮ್ಮ ಬಳಿ ಆಸ್ತಿ ಇದ್ದರೆ ಉತ್ತಮ ಬೆಲೆಗೆ ಮಾರಾಟ ಮಾಡಲು ಸಮಯ ಕೂಡಿ ಬರುತ್ತದೆ. ನಿಮ್ಮ ಸಹೋದರರ ನಡುವೆ ಇದ್ದ ಮಾನಸಿಕ ಭಿನ್ನಾಭಿಪ್ರಾಯಗಳು ಈ ವರ್ಷ ದೂರವಾಗುತ್ತವೆ. ನಿಮ್ಮ ಜೊತೆ ಮಾತು ಬಿಟ್ಟಿದ್ದ ಸಹೋದರರೇ ನಿಮ್ಮ ಜೊತೆಗೂಡಿ ನಿಮ್ಮ ಏಳಿಗೆಗೆ ಶ್ರಮ ವಹಿಸುತ್ತಾರೆ. ಡಿಸೆಂಬರ್ 5ರ ತನಕ ರಾಹು ಗ್ರಹವು ನಿಮಗೆ ಅದೃಷ್ಟ ನೀಡಿದರೆ ಡಿಸೆಂಬರ್ 5ರ ನಂತರ ಕೇತು ಗ್ರಹವು ಅದೃಷ್ಟವನ್ನ ನೀಡುತ್ತದೆ. 2 ಗ್ರಹಗಳ ಜೊತೆಗೆ ವರ್ಷ ಪೂರ್ತಿ ಶನೇಶ್ವರನು ನಿಮ್ಮ ಬೆನ್ನ ಹಿಂದೆ ನಿಂತು ಯಶಸ್ಸನ್ನು ಕರುಣಿಸಲಿದ್ದಾನೆ. ಆದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ 3-4 ಸಲ ಯೋಚಿಸುವುದು ಉತ್ತಮ. ಇನ್ನು ಪರಾಭವ ನಾಮ ಸಂವತ್ಸರ ಯುಗಾದಿಯ ನಂತರ ಅದೃಷ್ಟವನ್ನು ಕಾಣಲಿರುವ 2ನೆಯ ರಾಶಿ ತುಲಾ ರಾಶಿ. ಏಕೆಂದರೆ ಶನೇಶ್ವರನು 6ನೇ ಮನೆಯಲ್ಲಿ ತುಲಾ ರಾಶಿಗೆ ಸಂಚರಿಸುತ್ತಾ ಅದೃಷ್ಟವನ್ನ ನೀಡಲಿದ್ದಾನೆ. ಈ ಸಂಚಾರವು ತುಲಾ ರಾಶಿಯವರಿಗೆ ಶತ್ರುಗಳ ವಿಪರೀತ ಕಷ್ಟದಿಂದ ಮುಕ್ತಿಯನ್ನು ನೀಡುತ್ತದೆ. ಆಸ್ಪತ್ರೆ ಅಂತ ಸುತ್ತಾಡಿ ಅನಾರೋಗ್ಯದಿಂದ ಕಷ್ಟಪಡ್ತಿದ್ರೆ ಆರೋಗ್ಯದ ಸಮಸ್ಯೆಗಳಿಗೆ ಶನೇಶ್ವರನು ಅಂತ್ಯ ಆಡಲಿದ್ದಾನೆ. ಶತ್ರುಗಳೆಲ್ಲರೂ ಮಿತ್ರರಾಗುತ್ತಾರೆ. 1000 ಲಕ್ಷ ಕೋಟಿ ಸಾಲಗಳಿದ್ದರೂ ತೀರಿಸುವಂತಹ ಶಕ್ತಿ ಭಗವಂತ ನಿಮಗೆ ಈ ವರ್ಷ ನೀಡಲಿದ್ದಾನೆ. ಒಟ್ಟಾರೆಯಾಗಿ ಶತ್ರು, ರೋಗ, ಋಣ ಬಾಧೆಗಳಿಂದ ಈ ವರ್ಷ ಖಂಡಿತವಾಗಿಯೂ ನೀವು ಹೊರಬರಲಿದ್ದೀರಿ. ಅಂದುಕೊಂಡಂತ ಕೆಲಸಗಳಲ್ಲಿ ವಿಜಯವನ್ನು ಈ ವರ್ಷ ಶನೇಶ್ವರನ ಕೃಪೆಯಿಂದ ಸಾಧಿಸಲಿದ್ದೀರಿ. ಹಾಗೆಯೇ ತುಲಾ ರಾಶಿಯವರಿಗೆ ಡಿಸೆಂಬರ್ 5ನೇ ತಾರೀಕಿನ ತನಕವೂ ಕೇತು ಗ್ರಹವು 11ನೇ ಮನೆಯಲ್ಲಿ ಸಂಚರಿಸುತ್ತಾ ಅದೃಷ್ಟ ನೀಡಲಿದ್ದಾನೆ. ಇದರಿಂದ ದೈವಾನುಗ್ರಹ ತುಲಾ ರಾಶಿಗೆ ಹೆಚ್ಚಾಗಿ ಸಿಗುತ್ತದೆ. ಕೇತುವಿನ ಈ ಸಂಚಾರದ ಫಲವಾಗಿ ಪುಣ್ಯಕ್ಷೇತ್ರಗಳ ದರ್ಶನ ಹೆಚ್ಚಾಗಿ ಮಾಡುವಿರಿ. ಗುರುಗಳ ಅನುಗ್ರಹ ಸದಾ ಈ ವರ್ಷ ನಿಮ್ಮೊಂದಿಗಿರುತ್ತದೆ. ಡಿಸೆಂಬರ್ 5ರ ನಂತರ ಕೇತು 10ನೇ ಸ್ಥಾನಕ್ಕೆ ಹೋಗುತ್ತಾನೆ. ಆಗಲೂ ನಿಮಗೆ ಕೇತು ವಿಶೇಷ ಅದೃಷ್ಟವನ್ನ ನೀಡುತ್ತಾನೆ. ಈ ಸಂಚಾರದಿಂದ ವೃತ್ತಿ, ಉದ್ಯೋಗ, ವ್ಯಾಪಾರ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ಪ್ರಮೋಷನ್ಗಳು, ಕೇಳಿಕೊಂಡ ಜಾಗಕ್ಕೆ ಟ್ರಾನ್ಸ್ಫರ್ಗಳು, ಸಂಬಳ ಹೆಚ್ಚಾಗುವ ಅವಕಾಶಗಳು, ಆದಾಯ ಹೆಚ್ಚಾಗುವ ವಿಶೇಷ ಯೋಗಗಳು ಪ್ರಾಪ್ತಿಯಾಗುತ್ತೆ. ಹಾಗೆಯೇ ತುಲಾ ರಾಶಿಯವರಿಗೆ ಜೂನ್ 2ನೇ ತಾರೀಕಿನವರೆಗೂ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ವಂಶ ಪಾರಂಪರ್ಯವಾಗಿ ಬರಬೇಕಾದ ಆಸ್ತಿಪಾಸ್ತಿಗಳು ಕೈ ಸೇರುತ್ತವೆ. ಮತ್ತೆ ನವೆಂಬರ್ 1ನೇ ತಾರೀಕಿನಿಂದ 2027 ಜನವರಿ 24ನೇ ತಾರೀಕಿನವರೆಗೂ ಗುರುವಿನ ಲಾಭ ಸಂಚಾರದಿಂದ ಆರ್ಥಿಕ, ಆರೋಗ್ಯ, ಕುಟುಂಬ ಪರವಾಗಿ ವಿಶೇಷ ಶುಭ ಫಲಗಳು ಸಿಗುತ್ತವೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ತುಲಾ ರಾಶಿಯವರಿಗೆ ಗುರುಬಲ, ಶನಿಬಲ, ಕೇತುವಿನ ಬಲ ತುಂಬಾ ಚೆನ್ನಾಗಿದೆ. ಇನ್ನು ಯುಗಾದಿಯ ನಂತರ ಅದೃಷ್ಟ ಕಾಣಲಿರುವ 3ನೆಯ ರಾಶಿ ಕುಂಭರಾಶಿ. ಈ ರಾಶಿಯವರಿಗೆ 7.5 ಶನಿ ದೋಷ ಇನ್ನೇನು ಮುಗಿಯುತ್ತಿದೆ. ಶನಿಯು ಬರಬೇಕಾದರೆ ಅಥವಾ ಹೋಗಬೇಕಾದರೆ ಒಳಿತನ್ನ ಮಾಡಿ ಹೋಗುತ್ತಾನೆ. ಇನ್ನೇನು 7.5 ವರ್ಷದ
ಶನಿದೋಷ ಕುಂಭರಾಶಿಯವರಿಗೆ ಈ ವರ್ಷ ಮುಗಿಯಲಿದ್ದು ಭಗವಂತ ಸ್ವಲ್ಪ ಕಷ್ಟಗಳನ್ನು ಕೊಟ್ಟರೂ ಅದರಲ್ಲೂ ಶುಭ ಫಲದ ಸಿಹಿಯನ್ನು ಖಂಡಿತವಾಗಿಯೂ ನೀಡಲಿದ್ದಾನೆ. ಕುಂಭರಾಶಿಯವರಿಗೆ ನವೆಂಬರ್ನಿಂದ ಗುರು ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾನೆ. ಇದರಿಂದ ಮದುವೆ ದಾಂಪತ್ಯ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ. ಒಂದು ಕಡೆ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತಿಲ್ಲ ಎಂಬ ಯೋಚನೆ ಇದ್ದರೂ ಕೂಡ ಗುರು ಚೆನ್ನಾಗಿ ಈ ವರ್ಷ ನಿಮಗೆ ಯೋಗ ಹಾಗೂ ಅದೃಷ್ಟಗಳನ್ನು ನೀಡಲಿದ್ದಾನೆ. ಸರಿಯಾಗಿ ಶಿಸ್ತನ್ನು ಪಾಲಿಸದೆ ಹಣವನ್ನು ಈ ವರ್ಷ ಖರ್ಚು ಮಾಡಿದರೆ ಹಣ ನೀರಿನಂತೆ ಖರ್ಚಾಗುತ್ತೆ. ಯಾವುದಾದರೂ ಹಣ ಹೂಡಿಕೆ ಮಾಡಿ ಲಾಭವನ್ನು ಗಳಿಸಬೇಕೆಂದರೆ ವರ್ಷದ ಮಧ್ಯಭಾಗದಲ್ಲಿ ತುಂಬಾ ಉತ್ತಮ. ಶನಿವಾರಗಳಂದು ಆಂಜನೇಯ ಸ್ವಾಮಿ ಹಾಗೂ ನವಗ್ರಹಗಳಿಗೆ ಪೂಜೆ ಪ್ರದಕ್ಷಿಣೆ ಮಾಡುವುದನ್ನು ಮರೆಯದೆ ಮಾಡಿಕೊಳ್ಳಿ. ನೀವು ಮಾಡುವ ಸಂಪಾದನೆ ಹಾಗೂ ಲಾಭಗಳ ಮೇಲೆ ನೀವೊಬ್ಬರೇ ಗಮನ ನೀಡಿ. ಯಾರನ್ನು ನಂಬಿ ನಿಮ್ಮ ಅಧಿಕಾರವನ್ನು ಮತ್ತೊಬ್ಬರಿಗೆ ನೀಡಬೇಡಿ. ಇನ್ನು ಯುಗಾದಿಯ ನಂತರ ಅದೃಷ್ಟ ನೋಡಲಿರುವ 4ನೆಯ ರಾಶಿ ಮಕರ ರಾಶಿ. ಏಕೆಂದರೆ ಶನಿಯು ಮಕರ ರಾಶಿಯವರಿಗೆ ಈ ವರ್ಷ 3ನೆಯ ಸ್ಥಾನದಲ್ಲಿ ಸಂಚರಿಸುತ್ತಾ ಅದೃಷ್ಟ ನೀಡಲಿದ್ದಾನೆ. ಈ ಸಂಚಾರದ ಫಲವಾಗಿ ಅಸಾಧ್ಯವಾಗುವ ಕೆಲಸಗಳನ್ನು ಕೂಡ ಮಕರ ರಾಶಿಯವರು ಹೆಚ್ಚಿನ ಆತ್ಮವಿಶ್ವಾಸದಿಂದ ಮಾಡಿ ಮುಗಿಸುತ್ತಾರೆ. ಮಕರ ರಾಶಿಯವರಿಗೆ ಈ ವರ್ಷ ದ್ವಿತೀಯ ಸ್ಥಾನದಲ್ಲಿ ರಾಹುವಿನ ಸಂಚಾರವಿರುತ್ತೆ. ಈ ಸಂಚಾರದಿಂದ ಆಕಸ್ಮಿಕ ಧನ ಲಾಭಗಳು ಉಂಟಾಗುತ್ತೆ. ಅಂದುಕೊಳ್ಳದೆ ನಾನಾ ದಿಕ್ಕುಗಳಿಂದ ಹಣದ ಆಗಮನವಾಗಿ ಸಂತಸ ಸಿಗುತ್ತೆ. ಹಾಗೆಯೇ ಜೂನ್ ತಿಂಗಳಿನಿಂದ ಗುರುಬಲ ತುಂಬಾ ಚೆನ್ನಾಗಿದೆ. ಜೂನ್ನಿಂದ ಅಕ್ಟೋಬರ್ವರೆಗೂ ಗುರುಬಲ ಮಕರ ರಾಶಿಯವರಿಗೆ ಚೆನ್ನಾಗಿದ್ದು ಆರ್ಥಿಕವಾಗಿ ಏಳಿಗೆ ಆಗಲಿದೆ. ಮದುವೆ ದಾಂಪತ್ಯ ಸಮಸ್ಯೆಗಳು ದೂರವಾಗಲಿದೆ. ಮತ್ತೆ 2027 ಜನವರಿ 24ರ ನಂತರ ಗುರುಬಲ ಬಂದು ವರ್ಷದ ಕೊನೆಯ ತನಕವೂ ಹಣಕಾಸಿನ ವಿಚಾರದಲ್ಲಿರುವ ಎಲ್ಲ ತೊಂದರೆಗಳು ದೂರವಾಗುತ್ತವೆ. ಇನ್ನು ಯುಗಾದಿಯ ನಂತರ ಅದೃಷ್ಟ ನೋಡಲಿರುವ 5ನೆಯ ರಾಶಿ ಕನ್ಯಾ ರಾಶಿ. ಏಕೆಂದರೆ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ 5ನೇ ತಾರೀಕಿನವರೆಗೂ ರಾಹು ಗ್ರಹವು 6ನೇ ಸ್ಥಾನದಲ್ಲಿ ಸಂಚರಿಸುತ್ತಾ ಅದೃಷ್ಟ ನೀಡಲಿದ್ದಾನೆ. ಹಾಗೆಯೇ ಕೇತು ಡಿಸೆಂಬರ್ 5ರ ನಂತರ ವರ್ಷದ ಕೊನೆಯವರೆಗೂ 11ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾ ವಿಶೇಷ ಅದೃಷ್ಟ ಫಲಗಳನ್ನು ಕನ್ಯಾ ರಾಶಿಯವರಿಗೆ ನೀಡಲಿದ್ದಾನೆ. ಶತ್ರು ಬಾಧೆಗಳು ಇದರಿಂದ ದೂರವಾಗುತ್ತೆ. ಅನಾರೋಗ್ಯದ ಸಮಸ್ಯೆಗಳು ಕಳೆದು ಹೋಗುತ್ತೆ. ಲಕ್ಷ ಸಾಲಗಳನ್ನು ಮಾಡಿಕೊಂಡು ಚಿಂತೆ ಮಾಡುತ್ತಿದ್ದರೆ ಈ ವರ್ಷ ನಿಮ್ಮ ಜೀವನ ಬದಲಾಗುವ ವರ್ಷ ಅಂತ ಅಂದುಕೊಳ್ಳಿ. ಋಣಭಾರಗಳಿಂದ ಈ ವರ್ಷ ಮುಕ್ತಿ ದೊರೆಯುತ್ತೆ. ತೀರ್ಥಯಾತ್ರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಈ ವರ್ಷ ಹೆಚ್ಚಾಗಿ ನೀವು ಮಾಡಲಿದ್ದೀರಿ. ದೇವರ ಅನುಗ್ರಹ ಇಲ್ಲದೆ ಇಷ್ಟು ದಿನ ನೀವು ಪಡುತ್ತಿದ್ದ ಕಷ್ಟಗಳಿಗೆ ಅಂತ್ಯ ಸಿಗುತ್ತದೆ. ದೈವಾನುಗ್ರಹದಿಂದ ಪ್ರತಿಯೊಂದು ಕೆಲಸಗಳನ್ನು ಸುಲಭವಾಗಿ ಮಾಡಿ ಮುಗಿಸಲಿದ್ದೀರಿ. ಹಾಗೆಯೇ ಕನ್ಯಾ ರಾಶಿಯವರಿಗೆ ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ 30ರವರೆಗೂ ಗುರುಬಲ ತುಂಬಾ ಚೆನ್ನಾಗಿರುತ್ತೆ. ಗುರುಬಲದ ಫಲದಿಂದ ಹಣಕಾಸಿನ ಎಂಥದ್ದೇ ಕಠಿಣ ಕಷ್ಟಗಳಿದ್ದರೂ ದೂರವಾಗ್ತಾ ಬರುತ್ತೆ. ಆಕಸ್ಮಿಕ ಧನಲಾಭ ಉಂಟಾಗಿ ಮಾನಸಿಕ ನೆಮ್ಮದಿ, ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗ್ತಾ ಹೋಗುತ್ತೆ. ವರ್ಷ ಪೂರ್ತಿ ಶನಿ, ರಾಹು, ಕೇತು, ಗುರು ಸಂಚಾರದ ಫಲವಾಗಿ ಕನ್ಯಾ ರಾಶಿಯವರಿಗೂ ಕೂಡ ಈ ವರ್ಷ ಆರ್ಥಿಕ, ಆರೋಗ್ಯ, ವ್ಯಾಪಾರ, ಉದ್ಯೋಗ ರಂಗದಲ್ಲಿ ಉತ್ತಮೋತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಯಾಗಿ ಯುಗಾದಿಯ ನಂತರ ಅದೃಷ್ಟವನ್ನು ಕಾಣಲಿರುವ 5 ರಾಶಿಗಳು ವೃಷಭ ರಾಶಿ, ತುಲಾರಾಶಿ, ಕುಂಭರಾಶಿ, ಮಕರ ರಾಶಿ ಹಾಗೂ ಕನ್ಯಾ ರಾಶಿ. ಯುಗಾದಿಯ ನಂತರ ಅದೃಷ್ಟ ಪಡೆಯಲಿರುವ ಈ ರಾಶಿಗಳ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.